ಬ್ರಹ್ಮಾವರ ತಾಲೂಕಿನ ಕೋಡಿ ಕನ್ಯಾಣ ಮಹಾಸತೀಶ್ವರಿ ಮಾಸ್ತಿ ಅಮ್ಮನವರ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ದೇವಳದ ಹೆಬ್ಬಾಗಿಲು ಮತ್ತು ರಾಜಗೋಪುರ ಕಟ್ಟಡಗಳ ಶಿಲಾನ್ಯಾಸ ಕಾರ್ಯಕ್ರಮವು ಜುಲೈ 15 ಬುಧವಾರದಂದು ಸಂಪನ್ನಗೊಂಡಿತು. ಪುರೋಹಿತ ಶ್ರೀಧರ್ ಪುರಾಣಿಕ್ ಅವರ ನೇತೃತ್ವದಲ್ಲಿ ಸರ್ವ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಶ್ರೀ ಮಹಾಸತೀಶ್ವರಿ ಮಾಸ್ತಿ ಅಮ್ಮನವರ ದೇವಸ್ಥಾನ ಕೋಡಿಕನ್ನ ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಒಂದು ಸಲುವಾಗಿ ಕಳೆದ 12 ವರ್ಷಗಳ ಹಿಂದೆ ಈ ಕ್ಷೇತ್ರದ ಜೀರ್ಣೋದ್ಧಾರಗೊಂಡು ಬರುವ ಜನವರಿ 14ರಂದು ಬ್ರಹ್ಮಕಲಶೋತ್ಸವವನ್ನು ನಡೆಸೋದಂತ ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಆ ಕಾರ್ಯದ ನಿಮಿತ್ತವಾಗಿ ಇವತ್ತಿನ ರಾಜಗೋಪುರವನ್ನು ಶಿಲಾನ್ಯಾಸ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಈ ಹಿಂದೆ ಒಂದು 5-6 ತಿಂಗಳ ಹಿಂದೆ ಈ ಕ್ಷೇತ್ರದ ಅನ್ನದಾಸೋಹಕ್ಕೆ ಅನ್ನಛತ್ರ ಹಾಗೂ ಈ ಕ್ಷೇತ್ರದ ಮುಂದಿನ ಅಭಿವೃದ್ಧಿಗೆ ಆರ್ಥಿಕ ಸಹಾಯ ಆಗುವ ರೀತಿಯಲ್ಲಿ ಒಂದು ಸಭಾಭವನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಇದರ ದೇವಸ್ಥಾನದ ಮುಂಭಾಗದ ತಗಡು ಚಪ್ಪರವನ್ನು ಕೂಡ ಮಾಡಲಿಕ್ಕೆ ನಾವು ಎಲ್ಲರೂ ಬಯಸಿದ್ದೇವೆ. ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ಗ್ರಾಮಸ್ಥರು, ಹೊರಊರಿನ ಗ್ರಾಮಸ್ಥರು ಹಾಗೂ ಬೇರೆ ಬೇರೆ ಗ್ರಾಮದಲ್ಲಿ ಈ ಕ್ಷೇತ್ರವನ್ನು ನಂಬಿಕೊಂಡ ಭಕ್ತಾದಿಗಳ ಸಹಾಯದಿಂದ ನಾವು ಸುಮಾರು 2 ಕೋಟಿ ರೂಪಾಯಿಯ ಒಂದು ವೆಚ್ಚವನ್ನು ಈ ಕ್ಷೇತ್ರದಲ್ಲಿ ಮುಂದಿನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾಡಲಿಕ್ಕೆ ಒಂದು ಸಮಿತಿನ ನಿರ್ಮಿಸಿಕೊಂಡು ಭಕ್ತಾದಿಗಳಿಂದ ಸಹಾಯವನ್ನು ಕೇಳಿಕೊಂಡು ಈ ಕ್ಷೇತ್ರವನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ಹಾಗೂ ಇಲ್ಲಿ ನಂಬಿದಂಥ ಭಕ್ತಾದಿಗಳು ಕೂಡ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಮತ್ತು ಅವರ ಕಾಣಿಕೆಯನ್ನು ಸಲ್ಲಿಸಬೇಕಾಗಿ, ಅದೇ ರೀತಿ ಸರ್ಕಾರದಿಂದ ಜನಪ್ರತಿನಿಧಿಗಳು ಕೂಡ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಅನುದಾನವನ್ನ ಕೊಡಬೇಕಾಗಿ ಕೇಳಿಕೊಳ್ತಾ ಸಮಿತಿಯ ಪರವಾಗಿ ನಾವೆಲ್ಲರೂ ಸೇರಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಸತೀಶ್ವರಿ ಮಾಸ್ತಿ ಅಮ್ಮನವರ ದೇವಸ್ಥಾನ 12 ವರ್ಷಗಳ ನಂತರ ಈಗ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ ಈಗಾಗಲೇ ಹಮ್ಮಿಕೊಂಡಂತ ಇದು ರಾಜಗೋಪುರ ಇರ್ಬೋದು, ಸುತ್ತಪ್ಪಹುಳಿ ಹಾಗೂ ಹೆಬ್ಬಾಗಿಲು, ಅನ್ನಛತ್ರ ಈ ಎಲ್ಲ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2 ಕೋಟಿಗೂ ಹೆಚ್ಚಿನ ಬಜೆಟ್ ಅನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಸದ್ಭಕ್ತಾದಿಗಳು ಎಲ್ಲ ಅಂದ್ರೆ ಇದೊಂದು ಗುರು ಪರಂಪರೆಯ ದೇವಸ್ಥಾನ. ಬೆಣ್ಣೆಕುದುರು, ಕುಚ್ಚಲ ಹಾಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೊಗವೀರ ಬಂಧುಗಳು ಹಾಗೂ ಇತರ ಎಲ್ಲ ಸಮಾಜ ಬಾಂಧವರು ಈ ದೇವಸ್ಥಾನದ ಭಕ್ತರಾಗಿದ್ದಾರೆ. ಎಲ್ಲರೂ ಕೂಡ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ಈ ದೇವಸ್ಥಾನ ತುಂಬಾ ಗುರು ಪರಂಪರೆಯಿಂದ ಬಂದ ದೇವಸ್ಥಾನ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ನಮ್ಮೂರಿನಲ್ಲಿ ಇಂಥದ್ದೊಂದು ಅದ್ಭುತ ದೇವರ ಕಾರ್ಯಕ್ರಮ ನಮ್ಮ ಜೀವಿತದ ಅವಧಿಯಲ್ಲಿ ಇದೊಂದು ನಮ್ಮೊಂದು ಅವಕಾಶ. ಎಲ್ಲರೂ ಸಹಕರಿಸಿ ಇನ್ನು ಹೆಚ್ಚಿನ ನೆರವನ್ನ ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿಸಿ. ಈ ಸಂದರ್ಭದಲ್ಲಿ ಉದ್ಯಮಿಗಳು ಹಾಗೂ ಮಹಾಸತೀಶ್ವರಿ ಮಾಸ್ತಿ ಅಮ್ಮನವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಜಯಂತ ಅಮೀನ್, ಉದ್ಯಮಿ ಶಿವ ಎಸ್ ಕರ್ಕೇರ, ಉದ್ಯಮಿ ನರಸಿಂಹ ಪೂಜಾರಿ ಸಾಲಿಗ್ರಾಮ, ದೇವಳದ ಅರ್ಚಕರು, ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೊಗವೀರ ಸಮುದಾಯದ ಕುಲದೇವತೆಯಾಗಿ ಸಕಲ ಭಕ್ತಾಭಿಮಾನಿಗಳನ್ನು ಸಂರಕ್ಷಿಸುತ್ತಿರುವ ಶ್ರೀ ಮಹಾಸತೀಶ್ವರಿ ಮಾಸ್ತಿ ಅಮ್ಮ ಕೋಡಿ ಊರ ಕಾಯುವ ಗ್ರಾಮ ದೇವತೆಯಾಗಿಯೂ ಭಕ್ತರಿಂದ ನಿತ್ಯ ಪೂಜೆಗೊಳ್ಳುವವಳು. 2014ರಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಹಾಗೂ ಆನಂದ ಸೇಕುಂದರ್ ಅವರ ಮಾರ್ಗದರ್ಶನ ಮತ್ತು ಭಕ್ತಾಭಿಮಾನಿಗಳ ಸಮರ್ಥ ಪಾಲ್ಗೊಳ್ಳುವಿಕೆಯಲ್ಲಿ ನೂತನ ಗರ್ಭಗುಡಿ ಸಂರಚನೆಗೊಂಡು ಪುನರ್ ಪ್ರತಿಷ್ಠಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಇದೀಗ ದೇವಳದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಸರಿಸುಮಾರು 2 ಕೋಟಿಗೂ ಮಿಕ್ಕಿದ ವೆಚ್ಚದಲ್ಲಿ ಅನ್ನಛತ್ರ, ಸಭಾಭವನ, ಹೆಬ್ಬಾಗಿಲು, ರಾಜಗೋಪುರ ಮತ್ತು ದೇವಳದ ಸುತ್ತಲೂ ಮೇಲ್ಛಾವಣಿ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು 2027 ಜನವರಿ 14 ಮಕರ ಸಂಕ್ರಮಣದ ಶುಭ ದಿನದಂದು ಬ್ರಹ್ಮಕಲಶೋತ್ಸವ ಆರಂಭವಾಗಿ ಜನವರಿ 21ರಂದು ಸಮಾಪ್ತವಾಗಲಿದೆ. ದೇಗುಲದ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಭಗವದ್ಭಕ್ತರಾದ ಸರ್ವರು ಸೇವಾ ರೂಪದಲ್ಲಿ ಸಹಾಯಧನ ನೀಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ, ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಹತ್ತೂರ ಸಮಸ್ತರು ಈ ಮೂಲಕ ವಿನಂತಿಸಿದ್ದಾರೆ.